ಬೆಳಗಾವಿ ತುಮಕೂರು ಜಿಲ್ಲೆಯ ವಿಭಜನೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಜಿಲ್ಲೆಯ ವಿಭಜನೆಯ ವಿಚಾರ ಘೋಷಣೆ ಆಗಬಹುದಾ? ಈ ಪ್ರಶ್ನೆ ಇರೋದು. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರದ ಸುತ್ತೋಲೆ. ಫೆಬ್ರವರಿ 8ರಂದು ಸುತ್ತೋಲೆ ಹೊರಡಿಸಿರುವ ರಾಜ್ಯ ಸರ್ಕಾರ ಜಿಲ್ಲೆಗಳ ಮಿತಿಯನ್ನ ಪುನರ್ ರಚಿಸುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಸುತ್ತೋಲೆಯಲ್ಲಿ ಬೆಳಗಾವಿ ಹಾಗೂ ತುಮಕೂರು ಜಿಲ್ಲೆಯ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿದೆ ಬೆಳಗಾವಿ ಮತ್ತು ತುಮಕೂರು. ಸುತ್ತೋಲೆಯ ಬಗ್ಗೆ ಹಲವು ರೀತಿಯ ವ್ಯಾಖ್ಯಾನಗಳು ಮುನ್ನೆಲೆಗೆ ಬರ್ತಾ ಇರೋದು. ಇದೇ ವಿಚಾರ ಈಗ ಚರ್ಚೆ ಆಗ್ತಾ ಇರೋದು. ಬೆಳಗಾವಿ ವಿಭಜನೆಯ ಹಿನ್ನೆಲೆ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಆ ಭಾಗದಲ್ಲಿ ಗೋಕಾಕ್, ಚಿಕ್ಕೋಡಿ, ಬೈಲಹೊಂಗಲ, ಅಥಣಿ ನಡುವೆ ದೊಡ್ಡ ಮಟ್ಟದ ಫೈಟ್ ಏರ್ಪಟ್ಟಿದೆ. ಬೆಳಗಾವಿ ಜಿಲ್ಲೆಯ ಶಾಸಕರ ಇಂದು ಸಿಎಂ ಅವ್ರನ್ನ ಭೇಟಿ ಮಾಡ್ತಾರೆ, ಚರ್ಚೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಮುಂದೆ ತಮ್ಮ ಬೇಡಿಕೆಯನ್ನ ಶಾಸಕರು ಇಡಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬೆಳಗಾವಿ ಮತ್ತು ತುಮಕೂರು ರಾಜ್ಯದಲ್ಲೇ ಅತಿ ದೊಡ್ಡ ಜಿಲ್ಲೆಗಳು. ಹಾಗಾಗಿ ಈ ಎರಡೂ ಜಿಲ್ಲೆಗಳನ್ನ ವಿಭಜನೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ ಅದು ಈ ಬಾರಿಯ ಬಜೆಟ್ನಲ್ಲಿ ಅನೌನ್ಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಫೆಬ್ರವರಿ 8ರಂದು ಸರ್ಕಾರ ಒಂದು ಸುತ್ತೋಲೆ ಹೊರಡಿಸುತ್ತೆ. ಅದರಲ್ಲಿ ಈ ವಿಚಾರವೂ ಕೂಡ ಉಲ್ಲೇಖ ಆಗಿದೆ. ಎರಡು ಜಿಲ್ಲೆಗಳ ಹೆಸರನ್ನ ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಲಾಗಿದೆ, ತುಮಕೂರು ಮತ್ತು ಬೆಳಗಾವಿ. ಬೆಳಗಾವಿ ಮತ್ತು ತುಮಕೂರು ಜಿಲ್ಲೆ ವಿಭಜನೆ ಫಿಕ್ಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಸರ್ಕಾರ ಹೊರಡಿಸಿರುವ ಸುತ್ತೋಲೆಯಲ್ಲೇ ಈ ವಿಚಾರ ಪ್ರಸ್ತಾಪ ಆಗಿರೋದ್ರಿಂದ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟು ಹಾಕಿದೆ. ಎರಡು ಮುಸ್ಲಿಂ ಸಮುದಾಯಗಳ ನಡುವೆಯೇ ಮಾರಾಮಾರಿ ಆಗಿರುವಂತಹ ಘಟನೆ ನಡೆದಿದೆ. ಕೊಪ್ಪಳದಲ್ಲಿ ಆಗಿರುವಂತಹ ಘಟನೆ ಕಾರಣ ಇಷ್ಟೇ. ಮತಾಂತರಕ್ಕೆ ಪ್ರಯತ್ನ, ಒತ್ತಡಗಳನ್ನ ಹೇರಲಾಗಿತ್ತು ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಹಲ್ಲೆ ಮಾಡಲಾಗಿದೆ ಒಂದು ಗುಂಪಿನವರ ಮೇಲೆ. ರಾಯಚೂರಲ್ಲಿ ಆಗಿರುವಂತಹ ಘಟನೆ ಇದು. ದೇವದುರ್ಗ ತಾಲೂಕು ದೇವತಲ್ಗಲ್ನಲ್ಲಿ ನಡೆದಂತಹ ಘಟನೆ ಇದು. ಅಹಮದಿಯ ಮುಸ್ಲಿಮರ ಮೇಲೆ ಹಲ್ಲೆ ಮಾಡಲಾಗಿದೆ. ಸಿಯಾ ಅಥವಾ ಸುನ್ನಿಗೆ ಮತಾಂತರ ಆಗಬೇಕು ಅನ್ನುವಂಥ ಒತ್ತಡ, ಮತಾಂತರ ಆಗುವಂತೆ ಮತ್ತೊಂದು ಗುಂಪಿನಿಂದ ಹಲ್ಲೆ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಧರ್ಮದ ಉಳಿವಿಗಾಗಿ ನಾವು ಕರೆದಾಗ ಎಲ್ಲ ಯುವಕರು ಬರಬೇಕು. ಮಸೀದಿಗಳಲ್ಲಿ ಅಹಮದಿಯರನ್ನ ಒಳಗೆ ಸೇರಿಸಬೇಡಿ ಅಂತ ಜನರಿಗೆ ಕರೆ ಕೊಟ್ಟಿದ್ದಾರಂತೆ ಈ ಹಲ್ಲೆಕೋರರು. ಸಿಯಾ ಅಥವಾ ಸುನ್ನಿಗೆ ಮತಾಂತರ ಆಗಬೇಕು ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ, ಆವಾಜ್ ಹಾಕಿದ್ದಾರೆ, ಧಮಕಿ ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಎರಡು ಮುಸ್ಲಿಂ ಗುಂಪುಗಳ ನಡುವೆ ಈ ರೀತಿ ಮಾರಾಮಾರಿ ಆಗಿರೋದು. मस्ती से बोल रहा हो क्या बात है भाई? कोई मना नहीं कर रहा। साथ में जिद करना अच्छी बात नहीं है, बोल दो साथ में। ये सब इतना हंगामा कर रहे हैं, जिद्दी से नुकसान है। बोलना नहीं आता क्या? ರಾಯಚೂರಲ್ಲಿ ಆಗಿರುವಂತಹ ಘಟನೆ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿರೋದು. ಕಾರಣವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಯಾ ಅಥವಾ ಸುನ್ನಿಗೆ ಮತಾಂತರ ಆಗೋದಕ್ಕೆ ಒಂದು ಗುಂಪಿನವರು ಹೋಗಿ ಒತ್ತಡ ಹಾಕಿದ್ರು, ಆವಾಜ್ ಹಾಕಿದ್ರು, ಧಮಕಿ ಹಾಕಿದ್ರು. ಹಾಗಾಗಿ ಹಲ್ಲಿಗೆ ಪ್ರಯತ್ನ ಆದಂತ ಸಂದರ್ಭದಲ್ಲೇ ಈ ರೀತಿ ಮಾರಾಮಾರಿ ಆಗಿದೆ ಎರಡು ಗುಂಪುಗಳ ನಡುವೆ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿರುವ ಘಟನೆ ವರದಿಯಾಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಭಯ ಇಲ್ವಾ ಇವರಿಗೆ ಅಂತ ಹೇಳಿ ಆಗಿರೋದು. ಬಿಲ್ಡಿಂಗ್ ಒಂದರ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಗಾದೆ. ಆದರೆ ಇದ್ದಕ್ಕಿದ್ದ ಹಾಗೆ ವೃದ್ಧರೊಬ್ಬರು ಮನೆಯಲ್ಲಿರೋ ಸಂದರ್ಭದಲ್ಲೇನೆ ನುಗ್ಗಿದ ರೌಡಿಗಳು ಕೈಲಿ ಸಿಕ್ಕ ಆಯುಧವನ್ನ ಬಳಸಿಕೊಂಡು ಮನೆಯನ್ನ ಒಡೆಯೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ವೃದ್ಧ ಮನೆಯಲ್ಲಿದ್ರೂ ಕೂಡ ಈ ಕೃತ್ಯ ಮಾಡಲಿಕ್ಕೆ ಮುಂದಾಗಿರೋದು. ರಾಜ್ಕುಮಾರ್ ಅನ್ನುವರು ಪಾರ್ಥಸಾರಥಿ ಅನ್ನುವರಿಗೆ 1.60 ಕೋಟಿಗೆ ಮನೆಯನ್ನ ಮಾರಾಟ ಮಾಡಿರ್ತಾರೆ. ಆದರೆ ಪೂರ್ತಿ ಹಣ ಕೊಡುವ ಮೊದಲೇ ಮನೆಯನ್ನ ಖಾಲಿ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ಸಂದರ್ಭದಲ್ಲಿ ರೌಡಿಗಳನ್ನ ಬಳಸಿ ಮನೆಯನ್ನ ಒಡೆದು ಹಾಕೋ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಈ ರೀತಿ ಕೃತ್ಯ ಮಾಡೋ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ರೌಡಿಗಳು.
कोटिगे हमको इंसाफ चाहिए सर। ये लोग हमारे साथ बहुत बुरा किया, मारा भी है। मरने वाला दिखा, मरने वाला सीनियर सिटीजन है वो, 62 है। सब दर्द हो रहा है। ಇದೆಲ್ಲ ವಯಸ್ಸೆಲ್ಲ ಡೋರ್ಗೆ ಹಾಕಿದೆ, ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. हमको इंसाफ चाहिए सर। ये लोग हमारे साथ बहुत बुरा किया, मारा भी है। मरने वाला दिखा, ಒಂದೂವರೆ ಕೋಟಿ ವೆಲ್ಕಮ್ ಬ್ಯಾಕ್. ಸತತವಾಗಿ 2ನೇ ದಿನ ಕಾವೇರಿಯನ್ನ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಸೇರಿ ಮಲಿನಗೊಳಿಸಿದ್ದೀವಿ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕರುನಾಡಿನ ಜನರ ಮುಂದೆ ಇಡ್ಲಿಕ್ಕೆ ಪ್ರಾರಂಭವಾಗಿ 2ನೇ ದಿನ ಕೂಡ ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನ ಮುಂದುವರೆದಿದೆ. ನಮ್ಮ ಈ ಅಭಿಯಾನಕ್ಕೆ ಕರುನಾಡಿನ ಜನರ ಸ್ಪಂದನೆ ಕೂಡ ಅತ್ಯುತ್ತಮವಾಗಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ತಂಡ ಅನುಕಾರ್ಯಪ್ಪ ಹಾಗೆ ರಂಜನ್ ಕೊಡಗು ಸುತ್ತಮುತ್ತಲ ಅನೇಕ ಗ್ರಾಮಗಳಿಗೆ, ಕಾವೇರಿ ನದಿ ಹರಿಯುವ ಅನೇಕ ಗ್ರಾಮಗಳಿಗೆ ಹೋಗ್ತಿದ್ದಾರೆ. ಅಲ್ಲಿರುವವರು ಎಲ್ಲರೂ ಕೂಡ ಹೇಳ್ತಿರೋದಿದೆ, ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನ ಅನುಭವಿಸೋ ಹಾಗಾಗಿದೆ. ಯಾರೋ ಕಾವೇರಿಯನ್ನ ಮಲಿನ ಮಾಡ್ತಾ ಇರೋ ತಪ್ಪಿಗೆ ನಾವು ನಮ್ಮ ಮುಂದಿನ ತಲೆಮಾರು ಶುದ್ಧ ಕಾವೇರಿ ನೀರಿನಿಂದ ವಂಚಿತರಾಗ್ತಾ ಇದ್ದೀವಿ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ಆ ಒಂದು ಗ್ರಾಮ ವಿರಾಜಪೇಟೆಯ ಕರಡಿಗೋಡು ಗ್ರಾಮ, ಅಲ್ಲಿ ಅವೈಜ್ಞಾನಿಕವಾಗಿ ಇಂಗು ಗುಂಡಿ ನಿರ್ಮಾಣ ಮಾಡಿರೋದ್ರ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 4 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 3 ದೃಶ್ಯಗಳು ಪ್ರಮುಖವಾಗಿ ಕರುನಾಡಿನ ಜೀವನದಿ ಕಾವೇರಿ ಯಾವ ರೀತಿಯಲ್ಲಿ ಮಲಿನಳಾಗ್ತಿದ್ದಾಳೆ ಅನ್ನೋದಕ್ಕೆ ಸಂಬಂಧಪಟ್ಟ ದೃಶ್ಯಗಳು. ಮತ್ತೊಂದು ದೃಶ್ಯ ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಸ್ಥಳೀಯರ ಬೆಂಬಲ ವ್ಯಕ್ತವಾಗಿರುವ ದೃಶ್ಯ. ಕ್ಷಮಿಸು ಕಾವೇರಿ. ಕಾವೇರಿಯಲ್ಲಿ ನಾವಿವತ್ತು ಕೈ ಮುಗಿದು ಕಾವೇರಮ್ಮ ನಮ್ಮನ್ನ ಕ್ಷಮಿಸಮ್ಮ, ಈ ಕಾವೇರಿ ನದಿ ಹುಟ್ಟಿ ಹರಿಯುವಂಥ ತವರಿನಲ್ಲೇ ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದಾರೆ. ಏನು ಕಾರಣ, ಹೇಗೆಲ್ಲ ಕಲುಷಿತ ಆಗ್ತಾ ಇದೆ, ಯಾರು ಹೊಣೆಗಾರರು, ಇದಕ್ಕೆ ನಮ್ಮ ಜವಾಬ್ದಾರಿ ಏನು, ಇದೆಲ್ಲದರ ಕುರಿತಾಗಿ ನಾವು ಮಾತಾಡೋಣ. ನನ್ನ ಜೊತೆಯಲ್ಲಿ ಈ ಕರಡಿಗೋಡಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಕಾವೇರಮ್ಮನನ್ನು ನಾವಿವತ್ತು ಕಲುಷಿತಗೊಳಿಸಿದ್ದೀವಿ, ಅವರ ಒಡಲಿಗೆ ನಾವು ವಿಷಪ್ರಾಶನ ಮಾಡಿದ್ದೀವಿ. ಏನು ಹೇಳ್ತೀರಿ ಸರ್, ಎಷ್ಟು ನೋವಾಗುತ್ತೆ? ಇದು ನಾನು ಮೊನ್ನೆ ಒಂದು ವರದಿ ಓದಿದೆ. ಕಾವೇರಿ ನದಿ ನೀರು ಯಾವ ರೀತಿ ಇದೆ ಅಂದರೆ ಕುಡಿಯಲಿಕ್ಕೆ ಬರಿಗೈಲಿ ಕುಡಿಯಲಿಕ್ಕೆ ಯೋಗ್ಯ ಇಲ್ಲ, ಅಷ್ಟು ಅಪಾಯಕಾರಿಯಾಗಿದೆ. ಇದಕ್ಕೆ ಇಲ್ಲಿ ವಾಸಿಸುವ ಜನರು ಎಚ್ಚೆತ್ತುಕೊಳ್ಳಬೇಕು. ಕಾವೇರಿ ನೀರನ್ನು ಹೇಗೆ ಬಳಸಬೇಕು ಚಿಂತನೆ ಮಾಡಬೇಕಾಗಿದೆ. ಇಲ್ಲಿ ಈಗ ಕಾಫಿ ಸೀಸನ್, ಪಲ್ಪಿಂಗ್, ಕೆಲವು ಕಡೆಯಲ್ಲಿ ಪಲ್ಪಿಂಗ್ ನೀರನ್ನು ನೇರವಾಗಿ ನದಿಗೆ ಬಿಡ್ತಾ ಇದ್ದಾರೆ. ಬೆಳೆಗಾರರು ಅದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಬೆಳೆಗಾರರಿಗೆ ಹೊಣೆಗಾರಿಕೆ ಇದೆ. ಹಾಗೂ ನದಿ ತೀರದಲ್ಲಿ ವಾಸಿಸುವ ಜನರು, ಮಹಿಳೆಯರು, ಮಕ್ಕಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ, ಏನು ನದಿಯಲ್ಲಿ ಬಿಡುವ ತ್ಯಾಜ್ಯಗಳು, ಕೆಲವು ತ್ಯಾಜ್ಯಗಳನ್ನು ಬಿಟ್ಟು ಭಾರಿ ಕುಲುಷಿತಗೊಂಡಿದ್ದ ಕಾವೇರಿ ನದಿ. ಆಡಳಿತ ವ್ಯವಸ್ಥೆಯೋ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಅದನ್ನು ತೋಡಿನ ಮುಖಾಂತರ ಬಿಡ್ತಾರೆ, ತಮ್ಮ ಪಕ್ಕದಲ್ಲಿರೋ ತೋಡಿಗೆ. ಆ ತೋಡಿನ ಮುಖಾಂತರ ಹರಿದು ಕಾವೇರಿ ನದಿಯನ್ನು ಸೇರ್ತದೆ. ಈಗ ಉದಾಹರಣೆಗೆ ನೋಡಿ, ಇದು ಮೇಲಿಂದ ಬರುವ ತೋಡು, ಈ ತೋಡಿಗೆ ಮೇಲಿನಿಂದ ಬಿಡ್ತಾರೆ. ಅದನ್ನು ಕಂಡುಹಿಡಿದು ಒಮ್ಮೆ ಮಾನ್ಯ ಗ್ರಾಮಸ್ಥರಾದ ಈ ಕೃಷ್ಣನವರು ಅದಕ್ಕೆ ದೂರನ್ನು ಕೂಡ ಕೊಟ್ಟಿದ್ರು. ದೂರನ್ನು ಕೂಡ ಕೊಟ್ಟಿದ್ರು ಸಮೇತ ಅದನ್ನ ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ, ಯಾರು ಬಿಡ್ತಾ ಇದ್ದಾರೆ ಅಂತೇಳಿ. ಸ್ಥಳೀಯ ಆಡಳಿತ ಕುಮ್ಮಕ್ಕು ಜೊತೆಯಾಗಿರೋದು ಕಾರಣ ಅಂತೀರಾ? ಕುಮ್ಮಕ್ಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಹರಿಯುವ ನೀರಾಗಿದ್ದರಿಂದ ಒಂದು ತೋಡಿ ಕಾವೇರಿಗೆ ಒಂದು ತೋಡು ಬಂದು ಸೇರಿದ್ರೆ ಆ ತೋಡಿಗೆ ಇನ್ನೊಂದು ತೋಡು ಸೇರ್ತದೆ. ಎಲ್ಲ ಕಡೆಯಿಂದಲೂ ಕೂಡ ನಾವು ಹೋಗಿ ಅಲ್ಲಿನ ವಸ್ತು ಚಿತ್ರಣವನ್ನ ವಿವರಿಸ್ತಾ ಇದ್ದೀವಿ. ಸರ್ಕಾರದ